ಹಾಗೆಲ್ಲ ಬಿಡಮ್ಮ. ಅಪ್ಪನ ತುಂಬಾ ದಿನದಿಂದ ನೋಡ್ಬೇಕು ಅಂತ ಕಾಯ್ತಿದ್ದಲ್ಲ, ಅದಕ್ಕೆ ಈಗ ಮುಹೂರ್ತ ಬಂತು. ನಿಜ ಅಮ್ಮ, ಅಪ್ಪ ಬಂದಿದ್ದಾರೆ. ಅಯ್ಯೋ ಅಮ್ಮ, ಹಾಗೆಲ್ಲ ಅಪ್ಪನ ಎಲ್ಲ ಕರ್ಕೊಂಡು ಬರೋಕ್ಕಾಗಲ್ಲ ಅಮ್ಮ. ನಿನ್ಗೆ ಗೊತ್ತಲ್ವಾ ಅಮ್ಮ, ನಾವಿಬ್ರು ಅಕ್ಕನ ಮನೇಲಿ ಅಕ್ಕನ ಜೊತೆ ಇದ್ದೀವಿ ಅಂತ ಸುಳ್ಳು ಹೇಳಿದ್ದೀವಿ. ಅಪ್ಪನ್ಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅವ್ರಿಗೆ ನೋವಾಗುತ್ತಮ್ಮ. ಮೊದಲೇ ಅವ್ರು ನೋವಲ್ಲಿದ್ದಾರೆ. ಅವ್ರಿಗೆ ಮತ್ತಷ್ಟು ನೋವು ಕೊಡಕ್ಕೆ ನಂಗೆ ಇಷ್ಟ ಇಲ್ಲ. ಅವ್ರಿಗೆ ನೋವಾದ್ರೆ ನನಗೂ ನೋವಾಗುತ್ತೆ. ಅಮ್ಮ, ಅಪ್ಪ ಊಟ ಮಾಡಿದಾರೋ ಇಲ್ವೋ, ಇರು, ನಾನು ಅವ್ರಿಗೆ ಊಟ ತಗೊಂಡು ಬರ್ತೀನಿ, ಆಯ್ತಾ? ನಿಮ್ಗೆ ನನ್ನ ಮೇಲೆ ಪ್ರೀತಿ ಅನ್ನೋದೇ ಇಲ್ವಾ? ನಯ ಪೈಸನೂ ಇಲ್ಲ. ಅದಕ್ಕೆಲ್ಲ ಆಸೆನೂ ಇಟ್ಕೋಬೇಡ. ಈ ಪ್ರೀತಿ, ಪ್ರೇಮ, ಮಣ್ಣು ಮಸಿ ಇದ್ಯಾವುದು ನನ್ನ ತಲೆಲಿಲ್ಲ. ಇಲ್ದೇ ಇರೋ ಆಸೆಗಳನ್ನ ನನ್ನ ತಲೆಗೆ ತುಂಬಕ್ ಬರ್ಬೇಡ. ನಾನೇ ಬೇರೆ, ನೀನೇ ಬೇರೆ. ನಾವಿಬ್ರು ಒಂದಾಗೋಕೆ ಸಾಧ್ಯನೇ ಇಲ್ಲ. ಆಗ್ತಾ ಇಲ್ಲ ಕಣ. ನಾನೆಷ್ಟೇ ಟ್ರೈ ಮಾಡಿದ್ರು ಅವ್ರ ರಿಜೆಕ್ಷನ್ನ ನನ್ನ ತಲೆಯಿಂದ ತೆಗೆದಾಕಕ್ಕೆ ಆಗ್ತಾ ಇಲ್ಲ. ತುಂಬಾ ಪೇನ್ ಆಗ್ತಾ ಇದೆ ಕಣ. ಬಾಸು, ಯಾಕೆ ಬಾಸು ಈ ಥರ ಮಾತಾಡ್ತಾ ಇದ್ದೀರಾ? ಅಲ್ಲ ಬಾಸು, ನೀವೆಷ್ಟು ರಫ್ ಆ್ಯಂಡ್ ಟಫು, ಬಂಡೆ ಕಲ್ ಥರ ಇದ್ದವ್ರು ನೀವು. ಈ ರೀತಿ ಬೆಂಡ್ ಆಗೋದ್ರೆ ಹೆಂಗೆ ಬಾಸು? ಸಮಾಧಾನ ಮಾಡ್ಕೊಳ್ಳಿ ಬಾಸು. ಇನ್ನೇನೋ ಮಾಡ್ಲಿ, ಕಣ್ಣಿಗೆ ಪಟ್ಟೆ ಕಟ್ಟಿ ಕತ್ಲೆ ಕೋಣೆ ಒಳಗಡೆ ಬಿಟ್ಟಂಗಾಗಿದೆ ನನ್ನ ಪರಿಸ್ಥಿತಿ. ಇಂಥ ಟೈಮಲ್ಲೇ ನಾವು ಹುಷಾರಾಗಿರ್ಬೇಕು. ಕತ್ಲಲ್ಲಿ ನಮ್ಮ ಕಣ್ಣು ಕಟ್ಟಿದಂಗೆ ಆದಾಗ ನಾವು ಆ ಕತ್ಲಲ್ಲಿ ಅಲ್ಲಿ ಇಲ್ಲಿ ಅಂತ ದಾರಿ ಹುಡ್ಕೋಕೆ ಹೋಗಿ ಮುಖಡೆ ಬಿದ್ದು ಮುಖ ಮೂತಿ ಎಲ್ಲ ಗಾಯ ಮಾಡ್ಕೊಳ್ಳೋದ್ರ ಬದಲು ನಾವು ಎಲ್ಲಿ ನಿಂತಿರ್ತೀವೋ ಅಲ್ಲೇ ಸ್ಟ್ಯಾಚು ಆಗಿ ನಿಂತ್ಕೋಬೇಕು. ಐ ಮೀನ್, ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಕನ್ಫ್ಯೂಷನಲ್ಲಿದ್ದಾಗ, ನಾವು ಏನು ಮಾಡಬೇಕು ಅಂತ ನಮಗೆ ತಿಳಿದೇ ಇದ್ದಾಗ ನಾವು ಸುಮ್ಮನೆ ಇದ್ಬಿಡ್ಬೇಕು ಬಾಸು. ದಯವಿಟ್ಟು ಬಾಸು, ನೀವು ಅಷ್ಟೇ ನನ್ನ ಮಾತನ್ನ ಕೇಳಿ ಈ ಸಿಚುವೇಶನ್ನ ಟೈಮಿಗೆ ಬಿಟ್ಬಿಡಿ. ಆದಾಗ ಅದೇ ಎಲ್ಲ ಸರಿ ಹೋಗುತ್ತೆ ಬಾಸು. ನಿನಗೇನಪ್ಪ ಹೇಳ್ತೀಯ? ನಿನಗೆ ಅಲ್ಲ, ಈ ಥರ ಯಾರ್ಯಾರು ಹೇಳ್ತಾರೋ ಅವ್ರಿಗೆಲ್ಲ ಇದು ತುಂಬಾ ಈಸಿ ಅನ್ಸುತ್ತೆ. ಅರೆ, ನನಗಾಗ್ತಿರೋ ನೋವು ನನಗೆ ಮಾತ್ರ ಗೊತ್ತು. ಆ ದೇವ್ರ ಅದು ಯಾವ ಟೈಮಲ್ಲಿ ನಾನು ಹಣೆ ಬರ ಗೀಚೋದೋ ಗೊತ್ತಿಲ್ಲ. ನಾನು ಅನ್ಕೊಂಡಿದ್ದು ಯಾವುದೂ ಆಗಲ್ಲ. ನಾನು ಇಷ್ಟಪಟ್ಟಿದ್ದು ಯಾವುದು ನನಗೆ ಸಿಗಲ್ಲ. ನಾನು ಇಷ್ಟಪಡೋರು ಯಾರು ನಾನು ಇಷ್ಟಪಡಲ್ಲ. ಏನ್ ದರಿದ್ರ ಲೈಫು ನಂದು. ಯಾಕೆ ಬಾಸು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಿ? ಏನೋ ಗೊತ್ತೆ, ಅಮ್ಮ ಆದ್ರೆ ಎಷ್ಟೊಂದು ಪ್ರೀತಿ ಮಾಡ್ತೀನಿ. ಆದ್ರೆ ಅವ್ರು ತನ್ನ ಮುಖ ಕಂಡ್ರೆ ಆಗಲ್ಲ. ಈಗ ಗೌರಿ ಅವ್ರನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದೀನಿ. ಅವ್ರಿಗೂ ನನ್ ಕಂಡ್ರೆ ಇವಾಗ ನಾನು ಏನು ಹೇಳೋ ಪರಿಸ್ಥಿತಿಲೂ ಇಲ್ಲ. ಎಲ್ಲ ಕಡೆಯಿಂದನೂ ಟೆನ್ಷನ್ನೇ ನನಗೆ. ಒಂದು ಕಡೆ ಆ ಅರಮನೆ, ಆ ಧರ್ಮೇಂದ್ರ ಕೈಗೆ ಸಿಕ್ತಿರೋ ಹಾಗೆ ಓಡಾಡ್ತಿದ್ದಾನೆ. ನನಗೆ ಮೋಸ ಮಾಡಿ ಎಲ್ಲ ಅವನೇ ಅನುಭವಿಸ್ಬೇಕು ಅಂತಿದ್ದಾನೆ. ಇನ್ನೊಂದು ಕಡೆ ಆ ಗೌತಮಿ, ಅವಳಿಂದಾದರೂ ಏನಾದರೂ ವಿಷಯ ಗೊತ್ತಾಗುತ್ತೇನೋ ಅಂತ ಎಷ್ಟು ಪ್ರಯತ್ನ ಪಟ್ಟರೆ ಅವಳು ಬಾಯೇ ಬಿಡಲ್ಲ ಅಂತಾಳೆ. ನನಗೆ ಎಲ್ಲ ಕಡೆಯಿಂದನೂ ಟೆನ್ಷನ್, ಎಲ್ಲ ಕಡೆಯಿಂದನೂ ನಾನು ಸೋಲ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ರಮಾ, ಏನಾಯ್ತು? 3-4 ದಿವಸದಿಂದ ನಾನು ನೋಡ್ತಾ ಇದ್ದೀನಿ, ಯಾವುದೋ ಒಂದು ವಿಷಯ ನಿನ್ನ ತುಂಬ ಡಿಸ್ಟರ್ಬ್ ಮಾಡ್ತಿದೆ.
ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಅದರಿಂದ ನೀನಲ್ಲಿ ಏನೋ ಬದಲಾವಣೆ ಕಾಣಿಸ್ತಾ ಇದೆ. ಏನು ಅಂತ ನನ್ನ ಹತ್ರ ಹೇಳ್ಕೊಬೋದಲ್ವಾ? ಅದು ಅಲ್ಲದೆ ಅಭಿ ಆಫೀಸ್ ಹತ್ರ ಇವತ್ತು ನೀನು ಹೋಗಿದ್ದೆ ಅಂತೆ. ಎನಿ ಪ್ರಾಬ್ಲಮ್? ಪರವಾಗಿಲ್ಲ ಹರ್ಷ, ನನ್ನ ಬಗ್ಗೆ ನೀನು ಇಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ? ಇನ್ನೂ ನನ್ನ ಬಗ್ಗೆ ನಿನಗೆ ಕಾಳಜಿ ಇದೆಯಲ್ಲ. ದಟ್ಸ್ ನೈಸ್. ಯಾಕಮ್ಮ ಹೀಗೆ ಮಾತಾಡ್ತೀಯ? ಮನಸ್ಸಲ್ಲಿರೋದನ್ನು ಹಂಚ್ಕೊಂಡ್ರೆ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ಅದು ಎಂಥ ಸಮಸ್ಯೆ ಇದ್ರೂ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನೀನು ನನ್ನ ಹೆಂಡತಿ ಅಲ್ವಾ? ನಿನ್ನ ಬಗ್ಗೆ ನನಗೆ ಕಾಳಜಿ ಇರಲ್ವಾ? ಸರಿ, ತುಂಬ ಹೊತ್ತಾಗ್ತಿದೆ, ಬೇಗ ಮಲ್ಕೊ. ನನಗೇನು ನಿದ್ರೆ ಬರ್ತಾ ಇಲ್ಲ, ನೀನು ಹೋಗಿ ಮಲ್ಕೊ. ಓಕೆ, ಗುಡ್ ನೈಟ್. ಹಲೋ ಹಲೋ. ನೀನನ್ನ ನೀನು ಏನು ಅಂದ್ಕೊಂಡಿದ್ಯಾ? ಎಷ್ಟು ಸಲ ನಾನು ನಿನಗೆ ಫೋನ್ ಮಾಡಿರೋದು, ಒಂದ್ಸಲನಾದರೂ ರಿಸೀವ್ ಮಾಡಿದ್ಯಾ? ಈ ರಮಾದೇವಿ ಕಾಲ್ನ ಇಗ್ನೋರ್ ಮಾಡೋಷ್ಟು ಬೆಳೆದ್ಬಿಟ್ಟಿದ್ಯಾ ನೀನು? ನನಗೆ ಮೋಸ ಮಾಡೋಕೆ ನೋಡ್ತಾ ಇದೆಯಾ? ಅದಕ್ಕೆ ತಾನೇ ನೀನು ಹೀಗೆಲ್ಲ ಮಾಡ್ತಾ ಇರೋದು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ರಮಾದೇವಿ ಅವರೇ. ನಾನು ಮೋಸ ಮಾಡ್ಬೇಕಂತಿದ್ರೆ ನಿಮ್ಗೆ ಯಾಕೆ ಕಾಲ್ ಮಾಡಲಿ ಹೇಳಿ?